ಟೆಕ್ಕಿಯೊಂದಿಗೆ ಒಪ್ಪಿ ಅದ್ದೂರಿಯಾಗಿ ಮದುವೆಯಾಗಿದ್ದ ಪತ್ನಿ ಸಂಸಾರ ಮಾಡಲು ದಿನವೊಂದಕ್ಕೆ 5,000 ಡಿಮ್ಯಾಂಡ್ ಮಾಡಿದಂತಹ ಪ್ರಕರಣ ಈಗ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಟೆಕ್ಕಿ ಶ್ರೀಕಾಂತ್ನೊಂದಿಗೆ 2022ರಲ್ಲಿ ಯುವತಿ ಮದುವೆ ಆಗಿದ್ಲು. ಸಂಸಾರ ಮಾಡಲು ನಿರಾಕರಿಸಿದ್ಲು. ಅಂದ್ರೆ ಮುಟ್ಟಲು ಹೋದ್ರೆ ಡೆತ್ ನೋಟ್ ಅನ್ನ ಬರೆದು ಏನೋ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು ಗಂಡನಿಗೆ. ಇದರಿಂದ ಬೇಸತ್ತು ಈಗ ಟೆಕ್ಕಿ ಶ್ರೀಕಾಂತ್ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಏರಿರುವಂತದ್ದು. ಅಂದ್ರೆ ಏನು, ದಿನವೊಂದಕ್ಕೆ 5,000 ರೂಪಾಯಿ ನನಗೆ ಖರ್ಚಿಗೆ ಹಣ ಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಪ್ರತಿದಿನ ಮಾಡ್ತಿದ್ಲು. ಹಾಗೆ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈತ ಏನೋ ಮೀಟಿಂಗ್ ಸಂದರ್ಭದಲ್ಲಿ ಏನೋ ಕಿರುಕುಳ ಕೊಡುವಂಥದ್ದು ಅಥವಾ ಡ್ಯಾನ್ಸ್ ಮಾಡುವಂಥದ್ದು, ಒಂದು ರೀತಿಯಲ್ಲಿ ಟಾರ್ಚರ್ ಕೊಟ್ಟು ಈಗ ಒಂದು ರೀತಿಯಾಗಿ ಕಿರುಕುಳ ಕೊಡ್ತಿರುವಂಥದ್ದು ಪತ್ನಿ. ಇದರಿಂದ ಬೇಸತ್ತು ಈಗ ಟೆಕ್ಕಿ ಶ್ರೀಕಾಂತ್ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಹಾಗೆ ಏನೋ ಡಿವೋರ್ಸ್ ಅನ್ನ ಕೊಡಬೇಕು ಅಂದ್ರೆ 45 ಲಕ್ಷ ಡಿಮ್ಯಾಂಡ್ ಅನ್ನ ಮಾಡಿರುವಂತದ್ದು. ಈ ಎಲ್ಲ ಒಂದು ಕಿರುಕುಳವನ್ನ ಸಹಿಸಿಕೊಂಡು ಇಷ್ಟು ವರ್ಷಗಳು ಬಂದಿದಂತಹ ಟೆಕ್ಕಿ ಶ್ರೀಕಾಂತ್ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂತದ್ದು. ಹಾಗೆ ಏನೋ ಪತ್ನಿ ಏನೋ ನನ್ನ ಮನೆ ಕಟ್ಟಿಸ್ಕೊಳ್ಬೇಕು, ಮನೆಯನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಪ್ರತಿದಿನ ಹಣಕ್ಕೆ ಡಿಮ್ಯಾಂಡ್ ಅನ್ನು ಕೂಡ ಮಾಡ್ತಿದ್ಲು. ಅಂದ್ರೆ ತನ್ನ ಮನೆಯ ನಮ್ಮ ಸಂಸಾರದ ಅಂದ್ರೆ ತಾಯಿ ಮನೆಗೆ ಮನೆಯನ್ನ ಕಟ್ಟಿಸ್ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗಂಡನಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ಲು. ಇದರಿಂದ ಬೇಸತ್ತು ಏನೋ ಶ್ರೀಕಾಂತ್ ಟೆಕ್ಕಿ ಈಗ ಪತಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಈಗ ಸದ್ಯ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ, ಪ್ರಕರಣವನ್ನ ತನಿಖೆ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಏನೋ ಗಂಡ ಹೆಂಡತಿಯಲ್ಲಿ ಈ ರೀತಿಯಾಗಿ ಬಿರುಕು ಅಂದ್ರೆ ಹೆಂಡತಿನೇ ಈಗ ಗಂಡನಿಗೆ ಟಾರ್ಚರ್ ಮಾಡುವಂತಹ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬರ್ತಾ ಇರುವಂತದ್ದು. ಅಂದ್ರೆ ಏನೋ ಹಣಕ್ಕೆ ಬೇಡಿಕೆ ಇರುವಂತದ್ದಾಗಿರ್ಲಿ ಅಥವಾ ನಮಗೆ ಈಗಲೇ ಮಕ್ಕಳು ಬೇಡ ಅಂದ್ರೆ 60 ವರ್ಷ ಆದ್ಮೇಲೆ ನಮಗೆ ಮಕ್ಕಳು ಮಾಡ್ಕೊಳ್ಳೋಣ, ಈಗ ದತ್ತು ಮಕ್ಕಳನ್ನ ಪಡ್ಕೊಳ್ಳೋಣ ಅನ್ನುವಂತಹ ಒಂದು ಮಾತುಗಳನ್ನ ಹೇಳಿ ಪ್ರತಿದಿನ ಈ ಒಂದು ಪತಿಗೆ ಕಿರುಕುಳ ಕೊಡ್ತಿದ್ದಂತಹ ಪತ್ನಿ ತನ್ನ ಏನೋ ಕರಾಳ ಮುಖವನ್ನ ಈಗ ತೆರೆದಿಟ್ಟಿರುವಂತದ್ದು ಪತಿ. ಸದ್ಯ ಏನೋ ಪ್ರತಿನಿತ್ಯ ಈ ಒಂದು ಕಿರುಕುಳದಿಂದ ಬೇಸತ್ತಂತಹ ಟೆಕ್ಕಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಸದ್ಯ NCR ಕೂಡ ದಾಖಲಾಗಿದೆ. ಮುಂದೆ ನೋಡಬೇಕು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು. ಅಂದ್ರೆ ಪ್ರತಿದಿನನೂ ಈ ರೀತಿಯಾಗಿ ಟಾರ್ಚರ್ ಅನ್ನ ನಾನು ಸಹಿಸ್ಕೊಳ್ತಿದ್ದೆ ಅನ್ನುವಂತಹ ನೋವನ್ನ ಅಳಲನ್ನ ತೋಡ್ಕೊಂಡಿರುವಂಥದ್ದು. ಸದ್ಯ ವಿಡಿಯೋ ಮಾಡಿ ಕೂಡ ಅವನು ಬೇಸರವನ್ನ ವ್ಯಕ್ತಪಡಿಸ್ಕೊಂಡಿರುವುದಂತ. ಅಂದ್ರೆ ಪ್ರತಿನಿತ್ಯ ನನ್ನ ಮನೆಯಲ್ಲಿ ನನಗೆ ಸರಿಯಾದ ರೀತಿಯಲ್ಲಿ ಸಂಸಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಂಸಾರ ಮಾಡ್ಲಿಕ್ಕೂ ಪ್ರತಿದಿನದ ಖರ್ಚಿಗೆ 5,000 ಕೇಳ್ತಾ ಇದ್ಲು ಪತ್ನಿ. ಹಾಗೆ ಮುಟ್ಟಕ ಹೋದ್ರೆ ಡೆತ್ ನೋಟ್ ಅನ್ನ ಏನೋ ಬರೆದಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು. ಅಂದ್ರೆ ಏನೋ ಡಿವೋರ್ಸ್ ಕೊಡು 45 ಲಕ್ಷ ಡಿಮ್ಯಾಂಡ್ ಅನ್ನು ಕೂಡ ಮಾಡ್ತಾ ಇದ್ಲು ಅನ್ನುವಂತಹ ಬೇಸರವನ್ನ ತನ್ನ ಪತ್ನಿಯ ವಿರುದ್ಧ ಪತಿ ದೂರನ್ನ ಮಾಡಿರುವಂತದ್ದು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.